ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ತ್ರಿಭುಜಗಳು ಅನ್ನೋ ಒಂದು ಪಾಠವನ್ನ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡೀನಿ. ಅದರೊಳಗೆ ಈಗ ಸೇಲ್ಸ್ ಪ್ರಮೇಯವನ್ನ ಅದನ್ನ ಪ್ರೂವ್ ಮಾಡಿ ಅದನ್ನು ಮುಗಿಸಿದ್ದೀನಿ. ಅದರೊಳಗೆ ಅಭ್ಯಾಸ 2.2 ನಾನು ಸ್ಟಾರ್ಟ್ ಮಾಡಿದ್ದೆ. ಅದರೊಳಗೆ 2 ಮೇನ್ ಮುಗಿದಿದ್ದವು. 3ನೇ ಮೇನ್ದಿಂದ ನಾನು ಸ್ಟಾರ್ಟ್ ಮಾಡ್ಬೇಕು. ಯಾವ್ದು ಹೇಳ್ರಿ? ಅಭ್ಯಾಸ 2.2 ಅದು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಬೇಕು. ಈಗ ನೋಡ್ರಿ, 3ನೇ ಮೇನ್ ಏನಿದೆ ಅಂತ ನೋಡೋಣ. 3ನೇ ಮೇನ್ ಏನಿದೆ? ಚಿತ್ರ ಹಾಕ್ತೇನೆ ನೋಡ್ರಿ. ಫಸ್ಟ್ ಇದು ಚಿತ್ರ ಆಮೇಲೆ ಇಲ್ಲಿ ಬಂದ ಇದು ಹಿಂಗಾಯ್ತು. ಸೊ ನೆಕ್ಸ್ಟ್ ಎ ಬಿ, ಸಾರಿ ಇದು ಬಿ, ಇದು ಸಿ, ಇದು ಡಿ, ಇದು ಎಲ್, ಎಂ, ಆಮೇಲೆ ಇದು ಎನ್ ಅಂತ ಇದೆ. ಹೌದಾ? ಈಗ ನೋಡ್ರಿ, ನಾವೊಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಚಿತ್ರ 2.18ರಲ್ಲಿ ಎಲ್ ಎಂ ಪ್ಯಾರಲಲ್ ಸಿ ಬಿ ಅಥವಾ ಬಿ ಸಿ, ಎಲ್ ಎನ್ ಪ್ಯಾರಲಲ್ ಸಿ ಡಿ ಆದರೆ ಎ ಎಂ ಡಿವೈಡೆಡ್ ಬೈ ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ ಎಂದು ಸಾಧಿಸಿ ಅಂತ ಇದೆ. ಹೌದಾ? ನಾ ಈಗ ಫಸ್ಟ್ ಏನ್ ಮಾಡ್ತೇನೆ, ಎಲ್ ಎಂ ಪ್ಯಾರಲಲ್ ಬಿ ಸಿ ಅನ್ನ ತಗೋತೇನಿ. ಎಲ್ ಎಂ ಪ್ಯಾರಲಲ್ ಬಿ ಸಿ. ಪ್ಯಾರಲಲ್ ಅಂದ್ರೆ ಏನ್ ಹೇಳ್ರಿ? ಸಮಾಂತರ. ಬಿ ಸಿ ಅಂದ್ರು ಒಂದ, ಸಿ ಬಿ ಅಂದ್ರು ಒಂದ. ಎಲ್ ಎಂ ಪ್ಯಾರಲಲ್ ಬಿ ಸಿ ಅಂದ್ರ ನಮಗೆ ಇದು ಗೊತ್ತೈತಿ. ಯಾವ್ದು ಹೇಳ್ರಿ? ಸೇಲ್ಸ್ ಪ್ರಮೇಯವನ್ನ ಯಾವ ರೀತಿ ಬರೀತೀರಿ ನೀವು? ಇದ್ರ ಪ್ರಕಾರ ಇದು ಒಂದ ತ್ರಿಭುಜ ಅಂತ ತಿಳ್ಕೊರಿ. ಅಂದ್ರ ಎ ಎಂ ಬೈ ಎಂ ಬಿ. ಹೌದಾ? ಸೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನ ಬರಿಬೇಕಿಲ್ಲೇ. ಸೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನ ಬರಿಬೇಕು. ಎ ಎಂ ಬೈ ಎ ಡಿ, ಎ ಬಿ ಅಂತ ಬರೀರಿ. ಎ ಎಂ ಬೈ ಎ ಬಿ. ಎ ಎಂ ಅಂದ್ರೆ ಅರ್ಧ ಮತ್ತು ಇದನ್ನ ಪೂರ್ತಿ ಉಳಿದದ್ದು ನಾವು ಬರಿಬೇಕು. ಎ ಎಂ ಬೈ ಎ ಬಿ ಇಸ್ ಈಕ್ವಲ್ ಟು ಇದನ್ನ ನೋಡ್ರಿ, ಎ ಎಲ್ ಬೈ ಎ ಸಿ. ಎ ಎಲ್ ಬೈ ಎ ಸಿ. ಇದನ್ನ ನಾವೇನ್ ಮಾಡ್ಬೇಕು? ಈಗ ಇಕ್ವೇಶನ್ ನಂಬರ್ 1 ಅಂತ ಬರೆಯೋಣ. ಹೌದಾ? ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ ನೋಡ್ರಿ ಅವರು, ಎಲ್ ಎನ್ ಪ್ಯಾರಲಲ್ ಸಿ ಡಿ ಅಥವಾ ಬಿ ಸಿ. ಸಿ ಡಿ ಅಂದ್ರು ಒಂದ, ಬಿ ಸಿ ಅಂದ್ರು ಒಂದ. ಎಲ್ ಎನ್ ಪ್ಯಾರಲಲ್ ಸಿ ಡಿ ಅಂತ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೋದು? ಈಗ ಪ್ಯಾರಲಲ್ ಅನ್ನ ಅಂದ್ರೆ ಸಮಾಂತರ ಸೇಲ್ಸ್ ಪ್ರಮೇಯದ ಏನು ಬರಿಬೇಕು ಹೇಳ್ರಿ? ಇಲ್ಲಿ ವಿಲೋಮ ಪ್ರಮೇಯವನ್ನ ಬರಿಬೇಕು. ಸೊ ಇಲ್ಲಿ ನೋಡ್ರಿ, ಎ ಎಲ್ ಬೈ ಎಲ್ ಸಿ, ಎ ಎಲ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ. ಹೌದಾ? ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನೋಡ್ರಿ, ಎ ಎಲ್ ಬೈ ಎ ಸಿ, ಎ ಎನ್ ಬೈ ಎ ಡಿ ಅಂತ ಬರ್ತೀವಿ. ಸೊ ಈಗ ನಮಗೆ ಏನಾಯ್ತು ನೋಡ್ರಿ, ಇಲ್ಲಿ ಎ ಎಲ್ ಬೈ ಎ ಸಿ ಇದೆ, ಇಲ್ಲಿ ಎ ಎಲ್ ಬೈ ಎ ಸಿ ಇದೆ. ನಾ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ, ಸಮೀಕರಣ 1 ಮತ್ತು 2ರಿಂದ. ಸಮೀಕರಣ 1 ಮತ್ತು 2ರಿಂದ 1 ಮತ್ತು 2 ಕಂಪೇರ್ ಮಾಡಿದ್ರೆ ಇಲ್ಲಿ ಇವು ಕಾಮನ್ ಇದ್ದಾಗ ಇವೆರಡು ನಮಗೆ ಏನಾಗ್ಬಿಡ್ತಾವ? ಆಟೋಮೆಟಿಕ್ಲಿ ಈಕ್ವಲ್ ಆಗ್ತಾವು. ಸೊ ಈಗ ಏನಾಯ್ತು ನಮ್ದು? ಎ ಎಂ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ ಆಯ್ತು. ಅಂದ್ರ ನಮ್ಗ ಅವ್ರು ಕೇಳಿದಂತ ಆನ್ಸರ್ ನಮಗ ಸಿಕ್ತು. ಅವ್ರು ಏನ್ ಪ್ರೂವ್ ಮಾಡಂತ ಹೇಳಿದ್ರಲ್ಲ ಅದು ನಾವು ಪ್ರೂವ್ ಮಾಡಿದ್ವಿ. ಗೊತ್ತಾಯ್ತಾ? ನೆಕ್ಸ್ಟ್ ಇದೇನಿಲ್ಲ, ಚಿತ್ರ ಹಾಕಿದ್ರಲ್ಲ ಅವರ ಕೊಟ್ಟಿದ್ದಾರೆ ಎಲ್ ಎಂ ಪ್ಯಾರಲಲ್ ಬಿ ಎಲ್ ಬಿ ಸಿ ಅಂತ. ಎಲ್ ಎಂ ಪ್ಯಾರಲಲ್ ಬಿ ಸಿ, ಆಮೇಲೆ ಎಲ್ ಎನ್ ಪ್ಯಾರಲಲ್ ಸಿ ಡಿ ಅಂತ ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ನಾವು ಇದೊಂದ ತ್ರಿಭುಜ ಅಂತ ತಿಳ್ಕೊಂಡಿದ್ದನ್ನ ಸೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯವನ್ನ ಬರಿಬೇಕು. ವಿಲೋಮ ಪ್ರಮೇಯ ಅಂದ್ರೆ ಎ ಎಂ ಬೈ ಎ ಬಿ, ಎ ಎಲ್ ಬೈ ಎ ಸಿ ಅಂತ ಬರ್ತೀವಿ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಂಡ್ವಿ. ಆಮೇಲೆ ಎಲ್ ಎನ್ ಪ್ಯಾರಲಲ್ ಸಿ ಡಿ ಅಥವಾ ಡಿ ಸಿ ಅಂತ ಬರೀವಿ. ಹೌದಾ? ಇದ್ರದ್ದು ಕೂಡ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ವಿಲೋಮ ಪ್ರಮೇಯವನ್ನ ಬರಿಬೇಕು. ಸೊ ಎ ಎಲ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ. ಇದು ಇಕ್ವೇಶನ್ ನಂಬರ್ 2. ಇವನ್ನೆರಡು ಕಂಪೇರ್ ಮಾಡೋದ್ರಿಂದ ಅಂದ್ರೆ ಇದು ನಮಗ ಇದು ಸೇಮ್ ಬಂದ್ಬಿಡ್ತಾ ಇಲ್ಲಿ.
ಅವಾಗ ಅವು ಎರಡು ಸೇಮ್ ಬಂದ್ವು ಅಂದ್ರೆ ಇವು ಎರಡು ನಮಗೆ ಆಟೋಮೆಟಿಕ್ಲಿ ಏನಾಗ್ತಾವು ಈಕ್ವಲ್ ಆಗ್ತಾವು. ಸೊ ನಮ್ಗೆ ಏನಾಯ್ತು AM by AB is equal to AN by AD. ಅವ್ರು ಕೇಳಿದಂತಹ ನಮಗ ಇದನ್ನೇನು ಆನ್ಸರ್ ನಾವು ಪ್ರೂವ್ ಮಾಡಿದ್ವಿ. ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣ. ಲಾಸ್ಟ್ 4ನೇದು. ಇವೆರಡು ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಮ್ ಪರ್ಪಸ್. ಹೌದಾ? ನೆಕ್ಸ್ಟ್ ಚಿತ್ರ 5 4 ನೋಡಿ, 4 ಚಿತ್ರ ಹಾಕ್ತೇನೆ ನೋಡಿ. ಇದು ಇಲ್ಲಿ ಈ ರೀತಿ ಬಂತು. A B C ಇದು D F ಇದು E ಅಂತ ಇದೆ. ಹೌದಾ? ಕರೆಕ್ಟ್. ಕ್ವಶನ್ ಓದ್ತೇನೆ ನೋಡ್ರಿ. ಚಿತ್ರ 2.19ರಲ್ಲಿ DE ಪ್ಯಾರಲಲ್ AC DF ಪ್ಯಾರಲಲ್ AE ಆದರೆ ನಾವೇನ್ ಮಾಡ್ಬೇಕಂತ, BF by FE is equal to BE by EC. BE by EC ಅನ್ನ ಸಾಧಿಸ್ಬೇಕು ಅಂತ ಇದೆ. ನಮ್ದು ಏನಿದು ಫೈನಲ್ ಆನ್ಸರ್ ನಮ್ಗೆ ಏನ್ ಬರ್ಬೇಕು ಹೇಳ್ರಿ, ಇದು ಬರ್ಬೇಕು. ಹೌದಾ? BF by FE ಕರೆಕ್ಟ್. ಆಮೇಲೆ BE by EC ಅಂತ ಬರ್ಬೇಕು. ಸೊ ನಾವು ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಏನಿಗಿದೆ, DE ಪ್ಯಾರಲಲ್ AC ಅಂತ ಕೊಟ್ಟಿದ್ದಾರೆ. DE ಪ್ಯಾರಲಲ್ AC ನಾ ಚಿತ್ರವನ್ನ ತೋರಿಸ್ತಾ ಇದ್ದೇನೆ ನೋಡ್ರಿ. ಇದು ಪ್ಯಾರಲಲ್ ಅಂತ ಕೊಟ್ಟಾರು. ಇಲ್ಲಿ ನಮಗ F ಇಲ್ಲ ಅಂತ ತಿಳ್ಕೊನು. ಸೊ ಈಗ ನಾವ್ ಏನ್ ಮಾಡ್ಬೇಕು, ಟೇಲ್ಸ್ ಪ್ರಮೇಯವನ್ನ ಬರಿಬೇಕು. ಟೇಲ್ಸ್ ಪ್ರಮೇಯವನ್ನ ಬರಿಬೇಕಾದ್ರೆ ನೋಡ್ರಿ ಇಲ್ಲಿ BD by AD. ಹೌದಾ? BD by AD is equal to BE by EC. BE by EC. BE by EC. ಇದು ನಮಗ ಇಕ್ವೇಶನ್ ನಂಬರ್ 1 ಆಯ್ತು. ಕರೆಕ್ಟ್. ನೆಕ್ಸ್ಟ್ ಇನ್ನೊಂದೇನು ಕೊಟ್ಟಿದ್ದಾರೆ ನೋಡ್ರಿ, DF ಪ್ಯಾರಲಲ್ ಮತ್ತ ಆಟೋಮೆಟಿಕ್ ಏನಾಯ್ತು AE ಅಂತ ಕೊಟ್ಟಿದ್ದಾರೆ. DF ಪ್ಯಾರಲಲ್ AE ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟಕ್ಕೆ ಬಿಟ್ಬಿಡ್ಬೇಕು. ಇಷ್ಟರಿಂದ ನಾವು ಅಷ್ಟು ತ್ರಿಭುಜದ ಟೇಲ್ಸ್ ಪ್ರಮೇಯವನ್ನ ಬರಿಬೇಕು. ಇಲ್ಲಿ ನೋಡ್ರಿ, BD by AD. ಹೌದಾ? BD by AD is equal to BF by FE. BF by FE ಅಂತ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಇಕ್ವೇಶನ್ ನಂಬರ್ 2 ಅಂತ ಕರಿತೀವಿ. ಸೇಮ್ ಈಗ 3ನೇ ಪ್ರಾಬ್ಲಮ್ ಅನ್ನ ಮಾಡಿದ್ರಲ್ಲ ಅದೇ ರೀತಿ ಸಮೀಕರಣ 1 ಮತ್ತು 2ರಿಂದ ಅಂತ ಇದೆ. ಹೌದಾ? ಸಮೀಕರಣ 1 ಮತ್ತು 2ರಿಂದ ಆಟೋಮೆಟಿಕ್ಲಿ ನಮಗ ಈಗ ನೋಡ್ರಿ, ಇದು ಈಕ್ವಲ್ ಐತೆ ಅಂದ್ರೆ ಆಟೋಮೆಟಿಕ್ ಇವು ಎರಡು ನಮಗ್ ಏನಾಗ್ತು, ಈಕ್ವಲ್ ಆದವು. ಸೊ ಇದೇನ್ ಬಂತು, ಪ್ರೂಫ್ ಏನ್ ಬಂತು ನೋಡ್ರಿ, BF by FE is equal to BE by EC. ಹೌದಾ? BE by EC. ಕರೆಕ್ಟ್. ಈ ರೀತಿ ನಾವು ಇದನ್ನ ಪ್ರೂವ್ ಮಾಡ್ಬೋದು. ಇವು ಎರಡು ಈಗ ನಾ ಏನ್ ಮಾಡ್ತಿದ್ನಲ್ಲ, ಇವೆರಡು ಪ್ರಾಬ್ಲಮ್ಸ್ ನಮಗ ಎಕ್ಸಾಮ್ ಪರ್ಪಸ್ ವೆರಿ 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 ಇಂಪಾರ್ಟೆಂಟ್. ಹೌದಾ? ಇವನ್ನ 2 ಮಾರ್ಕ್ಸ್ ಇರೋದು ಕೇಳ್ತಾ ಇರ್ತಾರು. ಜಸ್ಟ್ ಪ್ರೂವ್ ಮಾಡೋದಷ್ಟೇ ಇವು. ಹೌದಾ? ನೆಕ್ಸ್ಟ್ ಈಗ ಇಲ್ಲಿಗೆ ಇದು ಅಭ್ಯಾಸ 2.2 ಮುಗಿಸ್ತಾ ಇದ್ದೇನೆ. ಇಲ್ಲಿ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಅದಾವು, ಈಸಿ ಅದಾವು. ಆ ಪರ ಏನು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ನಾನು ಇವನ್ನ ಯಾವ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಿಮ್ಗೆ ಹಂಗ ಇಂಟ್ರೆಸ್ಟ್ ಇದ್ರೆ ನೀವೇ ಮಾಡಬಹುದು. ಹೌದಾ? ನೆಕ್ಸ್ಟ್ ಈಗ ಏನ್ ಮಾಡ್ಬೋದು, ತ್ರಿಭುಜಕಗಳ ನಿರ್ಧಾರಕ ಗುಣಗಳು. ತ್ರಿಭುಜದ ನಿರ್ಧಾರಕ ಗುಣಗಳು. ತ್ರಿಭುಜದ ನಿರ್ಧಾರಕ ಗುಣಗಳು. ಈಗ ನೋಡ್ರಿ, ಒಂದು ತ್ರಿಭುಜ ನಿಮ್ಮ ಆಲ್ರೆಡಿ ಕಲ್ತಿರಿ. ಎರಡು ತ್ರಿಭುಜಗಳು ಸಮರೂಪವಾಗಿದ್ದಾವು ಅಂದ್ರ, ಸಮರೂಪ ಅಂದ್ರ
ನೋಡ್ಲಿಕ್ಕೆ ಒಂದೇ ರೀತಿ ಅದಾವಂದ್ರ ಅವ್ರ ಕಂಡೀಷನ್ ನೀವ್ ಆಗ್ಲೇ ಅರ್ಥ ಮಾಡ್ಕೊಂಡಿರಿ. ಅವುಗಳ ಕೋನಗಳು ಸಮವಾಗಿರ್ಬೇಕು, ಅವುಗಳ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರ್ಬೇಕು ಅಂತ ಹೇಳಿ. ಹೌದಾ? ಈಗ ಎರಡು ತ್ರಿಭುಜಗಳು ನಮಗ ಸಮರೂಪ ಅದಾವು. ಹೌದಾ? ಸಮರೂಪ ಅದಾವು ಅನ್ನೋದನ್ನ ಅಂದ್ರ ನಾವ್ ಏನಾಗ್ಬೇಕು ಹೇಳ್ರಿ ನಮಗೀಗ ಅದು ಅಂದ್ರ ಅವಕ್ಕರದು ಬಾಹುಗಳು ಸಮ ಇರ್ಬೇಕು, ಕೋನಗಳನ್ನು ಸಮ ಇರ್ಬೇಕು. ಅಂದಾಗ ನಾವು ಎರಡು ತ್ರಿಭುಜಗಳು ಸಮರೂಪ ಅಂತ ಇದಾವ ಅಂತ ಹೇಳ್ಬೋದು. ಸೊ ಸಮರೂಪದ ಸಿಂಬಾಲ್ ಯಾವ ರೀತಿ ಇದೆ ಅಂತ ನೋಡೋಣ. ಸಮರೂಪ ಇದನ್ನ ನಾವು ಯಾವ ರೀತಿ ಗುರುತಿಸ್ತೇವಂದ್ರೆ ಈ ರೀತಿ ಗುರುತಿಸ್ತೇವಿ. ಹೌದಾ? ಈ ರೀತಿ ಗುರುತಿಸಿದ್ರೆ ಅದನ್ನ ಏನಂತ ಓದ್ಬೇಕು? ಸಮರೂಪ. ಫಾರ್ ಎಕ್ಸಾಂಪಲ್, ತ್ರಿಭುಜ ABC ಸಮರೂಪ ತ್ರಿಭುಜ DEF ಅಂತ ಬರೀತೀವಿ. ಹೌದಾ? ನಿಮಗೆ ಮುಂದೆ ಬರೀತಿ. ಈಗ ಆಲ್ರೆಡಿ ನೀವು 9th ಒಳಗೆ ಕಲ್ತೀರಿ. ಆದ್ರೂ ತ್ರಿಭುಜ ABC ಸಮರೂಪ ತ್ರಿಭುಜ DEF ಅಂತ ಬರಿಬೇಕು. ಆಮೇಲೆ ಸರ್ವಸಮ ತ್ರಿಭುಜ. ಸರ್ವಸಮ ತ್ರಿಭುಜ ಸರ್ವಸಮ ಅಂದ್ರೆ ಇಲ್ಲಿ ಏನಾಗಿರ್ತೈತಿ ಹೇಳ್ರಿ? ಅಳತೆಗಳು ನಮ್ಗೆ ಏನಾಗಿರ್ತಾವು? ಸಮನಾಗಿರ್ತಾವು. ಅಳತೆಗಳನ್ನು ಸಮನಾಗಿರ್ತಾವ. ಎಲ್ಲಾ ರೀತಿಯಿಂದ ಸಮ ಇದ್ವು ಅಂದ್ರೆ ಸರ್ವಸಮ ತ್ರಿಭುಜಗಳು ಅಂತ ಕರಿತೇವಿ. ಇಲ್ಲಿ ನೋಡ್ರಿ, ಸರ್ವಸಮ ತ್ರಿಭುಜಗಳನ್ನ ಇದು ಸಮ, ಇದೊಂದು ಸರ್ವಸಮ. ಇದನ್ನ ನಾವು ಈ ರೀತಿ ಗುರುತಿಸ್ತೇವಿ. ಸಮರೂಪ ಅಂದ್ರ ಆ ರೀತಿ ಸಿಂಬಾಲ್ ಇದೆ, ಸರ್ವಸಮ ಅಂದ್ರೆ ಈ ರೀತಿ ಸಿಂಬಾಲ್ ಇದೆ ನಮ್ಗ. ಹೌದಾ? ಇಲ್ಲಿ ನಾವು ನಾವೇನ್ ಮಾಡ್ಬೇಕು? ತ್ರಿಭುಜದ ನಿರ್ಧಾರಕ ಗುಣಗಳು. ನಿರ್ಧಾರಕ ಗುಣಗಳು ಅಂದ್ರ ಈಗ ಫಾರ್ ಎಕ್ಸಾಂಪಲ್, ಎಲ್ಲಾ ಕೋನಗಳು ಸಮ ಇದ್ದಾಗ ಬಾಹುಗಳು ಸಮ ಅದಾವಲ್ಲೋ ಅನ್ನೋದಕ್ಕ ಒಂದ್ ಥಿಯರಮ್ ಇದೆ. ಎಲ್ಲಾ ಬಾಹುಗಳು ಸಮ ಇದ್ದಾಗ ಕೋನಗಳು ಸಮ ಅದಾವ ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೇಕು, ಅಂದ್ರ ಪ್ರೂವ್ ಮಾಡ್ಬೇಕು. ಹೌದಾ? ಪ್ರೂವ್ ಮಾಡ್ಬೇಕಂದ್ರ ಇವತ್ತು ಆ ಥಿಯರಮ್ಗಳನ್ನ ನೋಡೋಣಂತ. ಪ್ರಮೇಯ. ಈಗ ನಾವು ನೆಕ್ಸ್ಟ್ ಈ ಪ್ರಮೇಯವನ್ನ ನೋಡೋಣ. ಪ್ರಮೇಯ, ನೆಕ್ಸ್ಟ್ ಪ್ರಮೇಯ. ಇವೆಲ್ಲಾ ಪ್ರಮೇಯಗಳು ನಮಗೆ ಇಂಪಾರ್ಟೆಂಟ್. ಪ್ರಮೇಯ ಇದು ನಾ ಈಗ ಎರಡನೇದು ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಸೇಲ್ಸ್ ಪ್ರಮೇಯವನ್ನ ಹೇಳಿದ್ದೇನೆ. ಇದು ಎರಡನೇದ್ದು. ಒಂದ್ಸಲ ಓದ್ತೇನೆ ನೋಡ್ರಿ. ಎರಡು ತ್ರಿಭುಜದಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಹೌದಾ? ಈ ನಿರ್ಧಾರಕ ಗುಣವನ್ನು ಸಮರೂಪ ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣ ಎಂದು ಹೇಳಲಾಗಿದೆ. ಹೌದಾ? ಈಗ ನಾನು ಈ ಪ್ರಮೇಯದ ಹೆಸರು ಏನ್ ಹೇಳ್ರಿ? ಎ ನಿರ್ಧಾರಕ ಗುಣ. ನಿರ್ಧಾರಕ ಗುಣ. ಎ ನಿರ್ಧಾರಕ ಗುಣ ಅಂತ ಇದೆ. ಹೌದಾ? ನಿರ್ಧಾರಕ ಗುಣ. ಎ ನಿರ್ಧಾರಕ ಗುಣ. ಇಲ್ಲಿ ನೋಡ್ರಿ, ಎ ಅಂದ್ರ ಈಗ ನಾವು ಇಲ್ಲಿ ಪ್ರೂವ್ ಮಾಡೋದು ಏನಂದ್ರ ಕೋನಗಳ ಸಮ ಇದ್ದಾಗ ನಮ್ಗೆ ಏನಾಗಿರ್ತಾವ ಹೇಳ್ರಿ? ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರ್ತಾವಂತ ನಾವು ಪ್ರೂವ್ ಮಾಡ್ಬೇಕು. ಕರೆಕ್ಟ್. ಈಗ ನೋಡ್ರಿ, ಇದನ್ನೊಂದ್ಸಲ ಅದರದ್ದು ಡೆಫಿನೇಷನ್ ಬರೆಸ್ತೇನೆ ನೋಡ್ರಿ. ಹೌದಾ? ಡೆಫಿನೇಷನ್, ಎರಡು ತ್ರಿಭುಜಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಕೋನಗಳು ಸಮ ಅಥವಾ ಸಮಾನುಪಾತದಲ್ಲಿದ್ದರೆ
ಪಾತದಲ್ಲಿದ್ದರೆ ಸಮಾನುಪಾತದಲ್ಲಿದ್ದರೆ ಏನಾಗ್ತದೆ ಹೇಳ್ರಿ, ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಸಮರೂಪವಾಗಿರುತ್ತದೆ ಅಂದ್ರ ನಾವು ಏನ್ ಮಾಡ್ಬೇಕು, ಕೋನಗಳು ಸಮ ಇದ್ದಾವಂದ್ರ ತ್ರಿಭುಜಗಳು ತ್ರಿಭುಜಗಳು ನಮಗೆ ಏನಾಗಿರ್ತಾವು, ಸಮವಾಗಿರ್ತಾವು. ಹೌದಾ? ಈಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ತ್ರಿಭುಜಗಳು ಸಮವಾಗಿರ್ತಾವಲ್ಲ, ಈಗ ಎರಡು ತ್ರಿಭುಜಗಳನ್ನು ತಗೊಂಡು ಅವಕ್ಕೂ ಕೋನಗಳು ಸಮ ಆದವಂದ್ರ ಬಾಹುಗಳು ಸಮ ಆದವಂತ ನಾವು ಪ್ರೂವ್ ಮಾಡ್ಬೇಕು. ಹೌದಾ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಇದು. ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತ ನಾವು ಸಾಧಿಸ್ಬೇಕು. ಕರೆಕ್ಟ್? ಈಗ ನಾವೇನ್ ಮಾಡ್ಬೇಕು, ಈ ಪ್ರಮೇಯವನ್ನ ಏನ್ ಮಾಡ್ಬೇಕು, ಪ್ರೂವ್ ಮಾಡೋಣಂತೀಗ. ಹೌದಾ? ಈ ಪ್ರಮೇಯವನ್ನ ಪ್ರೂವ್ ಮಾಡೋಣಂತ. ಈಗ ನೋಡ್ರಿ, ನಾನು ಎರಡು ಚಿತ್ರಗಳನ್ನ ಹಾಕ್ತೇನೆ. ಹೌದಾ? ಇದೊಂದು ಚಿತ್ರ, ಆಮೇಲೆ ಇನ್ನೊಂದು ಈ ಚಿತ್ರವಾಗಿರುತ್ತದೆ. ಹೌದಾ? ಎ ಬಿ ಸಿ ಡಿ ಇ ಎಫ್, ಇದು ಪಿ ಕ್ಯೂ. ಇದು ಈ ರೀತಿ ಇರುವುದಿಲ್ಲ, ಇದು ಈ ರೀತಿ ಇರ್ತದೆ. ಹೌದಾ? ಇದು ಪಿ ಕ್ಯೂ ಅಂತ ಇದೆ. ಹೌದಾ? ಈಗ ನೋಡ್ರಿ, ಅವ್ರು ಏನೇನ್ ಕೊಟ್ಟಿದಾರ ಅವನ್ನ ಬರಿಬೇಕಿಲ್ಲೇ. ನಾವು ನಿರ್ಧಾರಕ ಗುಣ ಅಂದ್ರ ಫಸ್ಟ್ ಏನ್ ಬರಿಬೇಕು ಹೇಳ್ರಿ, ದತ್ತ ಅಂದ್ರ ಬರಿಬೇಕು. ಏನ್ ಕೊಟ್ಟಿದಾರ ಅನ್ನೋದನ್ನ ಬರಿಬೇಕು. ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ಗಳಲ್ಲಿ ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಡಿ. ಹೌದಾ? ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಇ, ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್. ಕೋನ್ ಬಿ ಇಸ್ ಈಕ್ವಲ್ ಟು ಇ, ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್ ಅಂತ ಇದೆ. ಹೌದಾ? ಈಗ ನಾವು ಅವರು ಕೊಟ್ಟಿರೋದು. ಹೌದಾ? ನಾವೀಗ ಏನ್ ಮಾಡ್ಬೇಕು, ರಚನೆ. ಹೌದಾ? ರಚನೆ ಏನಿದೆ ಅಂದ್ರ, ಈಗ ಡಿಇ ಅನ್ನ ಪಿ ಬಿಂದುವಿನಲ್ಲಿ, ಡಿಎಫ್ ಅನ್ನ ಕ್ಯೂ ಬಿಂದುವಿನಲ್ಲಿ ಕತ್ತರಿಸಲಾಗಿದೆ. ಹೌದಾ? ಡಿಇ ಅನ್ನು ಪಿ ಬಿಂದುವಿನಲ್ಲಿ ಡಿಇ ಅನ್ನು ಪಿ ಬಿಂದುವಿನಲ್ಲಿ, ಡಿಎಫ್ ಅನ್ನು ಕ್ಯೂ ಬಿಂದುವಿನಲ್ಲಿ ಕತ್ತರಿಸಲಾಗಿದೆ ಮತ್ತು ಪಿ ಕ್ಯೂ ಅನ್ನು ಸೇರಿಸಲಾಗಿದೆ. ಪಿ ಕ್ಯೂ ಅನ್ನು ಏನ್ ಮಾಡಿದಾರಂತ, ಸೇರಿಸಲಾಗಿದೆ. ಪಿ ಕ್ಯೂ ಅನ್ನು ಸೇರಿಸಲಾಗಿದೆ. ಹೌದಾ? ನಾವೀಗ ಏನ್ ಮಾಡ್ಬೇಕು, ದತ್ತ ಬರ್ದಿವಿ, ರಚನೆ ಬರ್ದಿವಿ. ನೆಕ್ಸ್ಟ್ ಯಾವ ಸ್ಟೆಪ್ ಬರಿಬೇಕು ಹೇಳ್ರಿ, ಸಾಧನ್ಯ ಬರಿಬೇಕು. ಸೊ ಇದನ್ನ ನಾನು ರಬ್ ಮಾಡ್ತೀನಿ, ಮತ್ ಬರಿತೇನಂತೆ. ಈಗ ದತ್ತ ಅಂದ್ರೆ ಏನ್ ಕೊಟ್ಟಿದಾರ ಅದನ್ನ ಬರಿಬೇಕ. ತ್ರಿಭುಜ ಎ ಬಿ ಸಿ ಮತ್ತು ಡಿ ಎಫ್ ಗಳಲ್ಲಿ ಕೋನ್ ಎ ಇಸ್ ಈಕ್ವಲ್ ಟು ಡಿ, ಕೋನ್ ಬಿ ಇಸ್ ಈಕ್ವಲ್ ಟು ಇ, ಕೋನ್ ಸಿ ಇಸ್ ಈಕ್ವಲ್ ಟು ಎಫ್ ಅಂತ ಬರ್ತು. ರಚನೆ, ಡಿಇ ಅನ್ನು ಪಿ ಬಿಂದುವಿನಲ್ಲಿ, ಡಿಎಫ್ ಅನ್ನು ಕ್ಯೂ ಬಿಂದುವಿನಲ್ಲಿ ಕತ್ತರಿಸಲಾಗಿದೆ ಮತ್ತು ಪಿ ಕ್ಯೂ ಅನ್ನು ಸೇರಿಸಲಾಗಿದೆ ಅಂತ ನಾವು ಬರ್ದಿವಿ. ಕರೆಕ್ಟ್? ಈಗ ಸಾಧನ್ಯ. ಹೌದಾ?
ಸಾಧನೀಯ ಅಂದ್ರ ಇಲ್ಲಿ ನೋಡ್ರಿ ನಮಗೆ ಈಗ ಏನಾಗ್ಬೇಕಾಗ್ಯವ ಎ ನಿರ್ಧಾರಕ ಗುಣ ಅಂತ ಇದ್ದಲ್ಲ, ಕೋನಗಳು ಸಮ ಅದಾವಂದ್ರ ನಮಗ ಬಾಹುಗಳು ಏನಾಗ್ಬೇಕೀಗ ಸಮಾನುಪಾತದಲ್ಲಿದಾವಂತ ನಾವು ಚೆಕ್ ಮಾಡ್ಬೇಕು. ಸೊ ಎ ಬಿ ಬೈ ಡಿಇ, ಎ ಬಿ ಬೈ ಡಿಇ is equal to AC by DF, DF is equal to BC by EF ಅಂತ ನಮ್ದಿಗೆ ಏನ್ ಬರಬೇಕು, ಆನ್ಸರ್ ಬರಬೇಕು. AC by DF ಅಂತ ಆನ್ಸರ್ ಬರಬೇಕು. ಕರೆಕ್ಟ್. ಈಗ ನೋಡ್ರಿ, ಈಗ ನೆಕ್ಸ್ಟ್ ಏನಾಗ್ಬೇಕಂದ್ರ ಅವರ ಕೊಟ್ಟಿದ್ದಾರೆ ಈಗ ಕೋನ್ ತ್ರಿಭುಜ. ಈಗ ಅವ್ರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ತ್ರಿಭುಜ ಎ ಬಿ ಸಿ. ಇಲ್ಲಿ ಚಿತ್ರವನ್ನ ನೋಡಿದಾಗ ನಮಗ ಇಲ್ಲಿ ಸಮರೂಪ ತ್ರಿಭುಜ ಡಿ ಪಿ ಕ್ಯೂ, ಹೌದಾ? ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲೇ ಚಿತ್ರ ನೋಡ್ಯಾರ, ಈ ಚಿತ್ರವನ್ನ ಈಗ ಇದು ಎಷ್ಟಿದೆ, ಇದು ಅಷ್ಟ ನಮಗ ಇದೆ ಅಂತ. ಬಾಹುಗಳು ಸಮ ಇದಾವು, ಕೋನಗಳು ಸಮ ಇದಾವು. ಅದಕ್ಕ ನಮಗೀಗ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಆಗಿದೆ. ಹೌದಾ? ಇದ್ರೊಳಗ್ ನೋಡ್ರಿ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಪಿ. ಹೌದಾ? ಯಾಕಂದ್ರ ಪಿ ಕ್ಯೂ ಪ್ಯಾರಲಲ್ ಇ ಎಫ್. ಹೌದಾ? ಆಮೇಲೆ ಬಿ ಸಿ ಇಸ್ ಈಕ್ವಲ್ ಟು ನಮ್ಗೆ ಏನಾಗಿದೆ, ಪಿ ಕ್ಯೂ ಅಂತೂ ಆಗಿದೆ. ಸೊ ಇಲ್ಲಿ ನೋಡ್ರಿ, ನಾನು ಇದನ್ನ ಏನ್ ಮಾಡ್ತೇನೆ, ಟೇಲ್ಸ್ ಪ್ರಮೇಯವನ್ನ ಬರೀತೇನೆ ನೋಡ್ರಿ. ಇಲ್ಲೇ ಡಿ ಪಿ ಬೈ ಪಿಇ is equal to dq by qf, dq by qf. ಹೌದಾ? ಅದೇ ರೀತಿ ನಾನೀಗ ಇದನ್ನ ಹಿಂಗ್ ಬರೀಬಹುದು, ಎ ಬಿ ಬೈ ಡಿಇ. ಇದೇನಾಯ್ತು ನಮಗೆ ಇಲ್ಲಿ ಟೇಲ್ಸ್ ಪ್ರಮೇಯ ಆಯ್ತು. ಟೇಲ್ಸ್ ಪ್ರಮೇಯ ಆಯ್ತು. ಸೊ ಆಮೇಲೆ ಎ ಬಿ ಬೈ ಡಿಇ, ನೆಕ್ಸ್ಟ್ ಎ ಸಿ ಬೈ ಡಿ ಎಫ್. ಇವು ಸಮರೂಪ ಅಂದ್ರ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು. ಇವು ಅವಕ್ರ ಬಾಹುಗಳು ನಮ್ಗೆ ಇಲ್ಲಿ ಏನಾಗಿದಾವ, ಈಗ ಸಮ ಆಗಿದಾವಂತ ಅರ್ಥ. ನೆಕ್ಸ್ಟ್ ಈಗ ಎ ಬಿ ಬೈ ಡಿ ಆಯ್ತು. ನೆಕ್ಸ್ಟ್ ಇವು ಅನುರೂಪ ಬಾಹುಗಳು. ಇಲ್ಲಿ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಬರಿಬೇಕು ನಾವು. ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು. ಕರೆಕ್ಟ್. ಆಮೇಲೆ ನಾ ಯಾವ ರೀತಿ ಬರೀತೇನೆ ನೋಡ್ರಿ, ಎ ಬಿ ಬೈ ಡಿಇ ಇಸ್ ಈಕ್ವಲ್ ಟು, ಅದೇ ರೀತಿ ಎ ಬಿ ಬೈ ಡಿಇ ಬರ್ದಿವಂದ್ರ ಆಮೇಲೆ ಬಿ ಸಿ ಬೈ ಇ ಎಫ್ ಅಂತ ಬರಿಬೋದಲ್ಲ. ಬಿ ಸಿ ಬೈ ಇ ಎಫ್ ಅಂತಾನು ಬರಿಬಹುದು. ಅಂದ್ರ ಅದು ಕೂಡ ನಮ್ಗೆ ಏನಾಯ್ತು, ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಬರಿಬಹುದು. ಇಲ್ಲಿ ಎಲ್ಲಾ ಅನುರೂಪ ಬಾಹುಗಳು ಸಮ ಅದಾವಂದ್ರ ಆಟೋಮೆಟಿಕ್ಲಿ ನಮ್ಗೆ ಏನಾಗ್ಬಿಡ್ತೈತಿ, ನಾವು ಪ್ರೂವ್ ಮಾಡುವಂತ ಆನ್ಸರ್ ನಮಗ ಬರ್ತೈತಿ. ಸೊ ಎ ಬಿ ಬೈ ಡಿಇ is equal to AC by DF is equal to BC by EF. ಹೌದಾ? ಅವ್ರು ಏನ್ ಪ್ರೂವ್ ಮಾಡಂದಿದ್ರಲ್ಲ ನಮಗದು ಆನ್ಸರ್ ಬಂತು. ಅವ್ರು ಏನ್ ಪ್ರೂವ್ ಮಾಡಂತ ಹೇಳಿದ್ರು ಹೇಳ್ರಿ, ನಮಗ ಎ ನಿರ್ಧಾರಕ ಗುಣವನ್ನ ಪ್ರೂವ್ ಮಾಡ್ರಿ ಅಂತ ಹೇಳಿದ್ರು. ಅಂದ್ರ ಅವುಗಳ ಅನುರೂಪ ಕೋನಗಳು ಸಮ ಇದ್ವು ಅಂದ್ರ ನಮಗ ಆಟೋಮೆಟಿಕ್ಲಿ ಅನುರೂಪ ಬಾಹುಗಳು ನಮಗ ಸಮ ಇದಾವಂತ ಅರ್ಥ. ಹೌದು? ದತ್ತ ರಚನೆ ಬರೆದ್ರಿ. ಸಾಧನೀಯ ಅಂದ್ರ ಅನುರೂಪ ಬಾಹುಗಳು ಎ ಬಿ ಬೈ ಡಿಇ, ಎ ಸಿ ಬೈ ಡಿ ಎಫ್, ಬಿ ಸಿ ಬೈ ಇ ಎಫ್ ಅಂತ ಆಯ್ತು. ನೆಕ್ಸ್ಟ್ ಗೆ ಸರ್ವಸಮ ತ್ರಿಭುಜ, ಅದ್ರೊಳಗ ಕೋನಗಳು ಸಮ ಇದಾವು. ಅದನ್ನ ತಗೊಂಡ್ ನಾವ್ ಏನ್ ಬರಿಬೇಕಿಲ್ಲಿ, ಟೇಲ್ಸ್ ಪ್ರಮೇಯವನ್ನ ಬರ್ದಿವಿ. ಡಿಇ ಎಫ್ ಒಳಗ ಟೇಲ್ಸ್ ಪ್ರಮೇಯವನ್ನ ಬರ್ದಿವಿ. ಅದೇ ರೀತಿ ಎ ಬಿ ಬೈ ಡಿಇ, ಎ ಸಿ ಬೈ ಡಿ ಎಫ್ ಅಂದ್ರ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮ ಇದಾವು. ಅದೇ ರೀತಿ ನಮ್ಗ ಎ ಬಿ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬೈ
ಇ ಎಫ್. ಸೊ ಇವೆಲ್ಲಾನು ನಾವು ಮಿಕ್ಸ್ ಮಾಡಿ ಬರ್ದಾಗ ನಮಗ ಅವ್ರು ಸಾಧಿಸಂತ ಹೇಳಿದಂತ ನಮಗ ಆನ್ಸರ್ ಬರ್ತೈತಿ. ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಅಂತ ನಮಗ ಆನ್ಸರ್ ಬಂತು. ಕರೆಕ್ಟ್. ನೆಕ್ಸ್ಟ್ ಈಗ ಎಸ್ 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 ನಿರ್ಧಾರಕ ಗುಣವನ್ನ ಸಾಧಿಸೋಣಂತ. ಪ್ರಮೇಯ ಏನಾಯ್ತು? ಪ್ರಮೇಯ 3. ಹೌದಾ? ಪ್ರಮೇಯ 3 ಯಾವುದಿದೆ ಅಂತ ನೋಡೋಣ. ಇದಕ್ಕ ಹಿಂದೆ ಸಾಧಿಸಿದ್ದು ಎ ನಿರ್ಧಾರಕ ಗುಣ. ಇದು ಏನಾಯ್ತು ನಮಗ? ಎಸ್ 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 ನಿರ್ಧಾರಕ ಗುಣ. ಯಾವ್ದು ಹೇಳ್ರಿ? ಪ್ರಮೇಯ 3. ಪ್ರಮೇಯ 3 ಎಸ್ 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 ನಿರ್ಧಾರಕ ಗುಣ. ನಿರ್ಧಾರಕ ಗುಣ. ಈಗ ಆಗಲೇ ಏನ್ ಮಾಡಿದ್ವಲ್ಲ ಅದ್ರ ಉಲ್ಟಾ. ಈಗ ಉಲ್ಟಾ ಅಂದ್ರೆ ಏನ್ ಹೇಳ್ರಿ ಅಂದ್ರ, ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿದ್ರ ಅವುಗಳ ಕೋನಗಳು ನಮ್ಗೆ ಏನಾಗಿರ್ತಾವ? ಸಮವಾಗಿರ್ತಾವ ಅಂತ ನಾವು ಸಾಧಿಸ್ಬೇಕು. ಹೌದಾ? ನೋಡ್ರಿ, ಎರಡು ತ್ರಿಭುಜದಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಅಂದ್ರೆ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಹೌದಾ? ಇಲ್ಲಿ ಏನಾಗಿದೆ ಅಂತ, ಎರಡು ತ್ರಿಭುಜಗಳು ಎರಡು ಸಮರೂಪ ತ್ರಿಭುಜದ ಬಾಹುಗಳು ಹೌದಾ ಸಮ ಅಥವಾ ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜದ ಏನಾಗಿರ್ತಾವ ಹೇಳ್ರಿ? ಕೋನಗಳು ಸಮವಾಗಿರುತ್ತವೆ. ಇದಕ್ಕೆ ನಾವು ಏನಾಗಿರ್ತೀವಿ? ಎಸ್ 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 ನಿರ್ಧಾರಕ ಗುಣ ಅಂದ್ರ ಬಾಹು ನಿರ್ಧಾರಕ ಗುಣ ಅಥವಾ ಎಸ್ 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 ನಿರ್ಧಾರಕ ಗುಣ ಅಂತ ನಾವು ಹೇಳ್ಬೋದು. ಕೋನಗಳು ಸಮವಾಗಿರುತ್ತವೆ. ಈಗ ಇದನ್ನ ನಾವು ಏನ್ ಮಾಡ್ಬೇಕು? ಪ್ರೂವ್ ಮಾಡ್ಬೇಕು. ಈಗ ಪ್ರೂವ್ ಮಾಡ್ಬೇಕಂದ್ರೆ ನಾನೇ 2 ಚಿತ್ರವನ್ನ ಹಾಕ್ತೇನೆ ನೋಡ್ರಿ. ಇಲ್ಲಿ ಇದು ಎ ಬಿ ಸಿ. ಕರೆಕ್ಟ್. ಇದು ಕೂಡ ನಮ್ಗೆ ಸೇಮ್ ಅದೇ ಚಿತ್ರವನ್ನ ಹಾಕ್ಬೇಕು ನಾವು. ಎ ನಿರ್ಧಾರಕ ಗುಣಕ್ಕೆ ಹಾಕಿದ್ವಲ್ಲ ಅದೇ ಚಿತ್ರವನ್ನ ನಾವು ಇಲ್ಲಿ ಹಾಕ್ಬೇಕು. ಡಿ ಇ ಎಫ್. ಇದು ಪಿ ಕ್ಯೂ ಅಂತ ಆಯ್ತು. ಸೊ ಇಲ್ಲಿಗೆ ನಮ್ದು ಏನಾಯ್ತು? ಇದ್ರ ಮುಂದಿನ ಪ್ರೂವ್ ಮಾಡೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೇನೆ. ಇಲ್ಲಿವರೆಗೂ ಹೇಳಿದ್ ನಿಮಗ ಕರೆಕ್ಟ್ ಆಗಿ ತಿಳಿದಿದೆ ಅಂತ ಅನ್ಕೋತೇನೆ. ಇದ್ರ ಮುಂದಿನ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.